ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನ ಆಲ್ ಇನ್ ಒನ್. ಇವತ್ತು ನಾವು ಮನೇಲಿ 5 ನಿಮಿಷದಲ್ಲಿ ಜೀರಾ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಬೌಲ್ ಪುಡಿ ಮಾಡಿರೋ ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಒಂದೆರಡು ಸ್ಪೂನ್ ಜೀರಿಗೆ, ಒಂದೆರಡು ಏಲಕ್ಕಿ, ಸ್ವಲ್ಪ ಉಪ್ಪು. ಇವಾಗ ಉಪ್ಪು, ಏಲಕ್ಕಿ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಹುಣಸೆಹಣ್ಣು ಈ ಥರ ನೀಟಾಗಿ ಕಲಿಸ್ಕೊಂಡು ಇವಾಗ ಒಂದು ಪಾತ್ರೆ ನೀರು ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಂಡಿರೋ ಬೆಲ್ಲ, ಪುಡಿ ಮಾಡ್ಕೊಂಡಿರೋ ಜೀರಿಗೆ, ಉಪ್ಪು, ಏಲಕ್ಕಿ, ನಂತರ ಹುಣಸೆಹಣ್ಣು ಈ ಥರ ಫಿಲ್ಟರ್ ಮಾಡ್ಕೊಂಡು ಹಾಕ್ಕೋಬೇಕು. ಹಾಕ್ಕೊಂಡೆಲ್ಲ ಚೆನ್ನಾಗಿ ಬೆಲ್ಲ ಕರಗೋ ತನಕ ಮಿಕ್ಸ್ ಮಾಡಿದ್ರೆ ಜೀರಾ ಜ್ಯೂಸ್ 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ಇದನ್ನು ನಾವು ಇನ್ನೊಂದ್ಸಲಿ ಫಿಲ್ಟರ್ ಮಾಡ್ಕೊಬೇಕು, ಯಾಕಂದರೆ ಬೆಲ್ಲದಲ್ಲಿ ಕಲ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದ್ಸಲಿ ಫಿಲ್ಟರ್ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದಲ್ವಾ. ಇದನ್ನು ಯಾರಿಗೆ ಜಾಸ್ತಿ ಹೊಟ್ಟೆ ನೋವಿರುತ್ತೋ, ಯಾರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ ಇರುತ್ತೋ ಅಂಥವ್ರು ಕುಡಿದ್ರೆ 1/4 ಗಂಟೆ 10 ನಿಮಿಷದಲ್ಲಿ ಸರಿ ಹೋಗುತ್ತೆ. ಇದು ಸೇಮ್ ಅಂಗಡಿಯಲ್ಲಿ ಏನು ಸಿಗುತ್ತೋ ಜೀರಾ ಜ್ಯೂಸ್ ಅದೇ ಟೇಸ್ಟ್ ಬರುತ್ತೆ. ಅಂಗಡಿಯಲ್ಲಿ ತಗೋದಕ್ಕಿಂತ ಮನೇಲೇ 5 ನಿಮಿಷ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಲ್ವಾ. ಯಾಕಂದರೆ ನಾವೇನು ಕೆಮಿಕಲ್ ಆ್ಯಡ್ ಮಾಡಿದ್ರೆ ಇದನ್ನು ನ್ಯಾಚುರಲಾಗಿ ಮಾಡಿದ್ದೀವಿ, ಹೆಲ್ದಿಯಾಗೂ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.